ಚಳಿ ಆಗ್ತಿದೆ ಚಳಿ ಆಗ್ತಿದೆ ಸಾಕು. ನನ್ನ ಡೇ ಟು ಇನ್ ರಿಷಿಕೇಶ್ ಸ್ಟಾರ್ಟೆಡ್ ವಿತ್ ಬಿಗ್ಗೆಸ್ಟ್ ರಿಗ್ರೆಟ್ ಆಫ್ ಮೈ ಲೈಫ್. ಅದೇನಂದ್ರೆ ರಿಷಿಕೇಶ್ ಟೆಂಪರೇಚರ್ ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದು. ಆಚೆ ಪ್ರೆಸ್ಟೀಜ್ ಇಶ್ಯೂಸ್ ಇಂದ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ತರ ಆಡ್ತಿದ್ದೆ, ಆದ್ರೆ ಒಳಗೆ ನನ್ನ ಒಂದೊಂದು ಆರ್ಗನು ಫ್ರೀಸ್ ಆಗಕ್ಕೆ ಫೈನಲ್ ಸ್ಟೇಜ್ ಅಲ್ಲಿ ಇತ್ತು. ಅದು ಸಾಕಾಗಿಲ್ಲ ಅಂತ ನನ್ನ ಸಾವಿಗೆ ನಾನೇ ಕಾರಣ ಅಂತ ಸೈನ್ ಹಾಕಿ ಇಂಡಿಯಾಸ್ ಹೈಯೆಸ್ಟ್ ಬಂಜಿ ಜಂಪಿಂಗ್ ಹತ್ರ ಹೋಗಿ ನಿಂತ್ಕೊಂಡೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಐ ವೆಂಟ್ ಟು ಟಿಕ್ ಆಫ್ ಸೆಕೆಂಡ್ ಥಿಂಗ್ ಫ್ರಮ್ ಮೈ ಬಕೆಟ್ ಲಿಸ್ಟ್, ವಿಚ್ ಇಸ್ ರಿವರ್ ರಾಫ್ಟಿಂಗ್ ಇನ್ ರಿಷಿಕೇಶ್. ಹೆಂಗೋ ಹೋಗ್ತಿದ್ದೀನಲ್ಲ ಅಂತ 26 ಕಿಲೋಮೀಟರ್ ರಾಫ್ಟಿಂಗ್ ಮಾಡಿದೆ, ವಿಚ್ ವಾಸ್ ಅರೌಂಡ್ 3 hours 30 minutes. ವಾಟರ್ ಟೆಂಪರೇಚರ್ ಮೈನಸ್ ಅಲ್ಲಿ ಇದ್ರು ವಾಟರ್ ಅಲ್ಲಿ ಇಳಿಯಕ್ಕೆ ಒಂದೇ ಒಂದು ಚಾನ್ಸ್ ಮಿಸ್ ಮಾಡಿಲ್ಲ. ಚಾನ್ಸ್ ಸಿಕ್ದಾಗೆಲ್ಲ ಹರ್ ಹರ್ ಗಂಗೆ ಅನ್ಕೊಂಡು ಜಂಪ್ ಮಾಡಿದೆ. But trust me, the view was worth it and every part of it was so good. ರಾಫ್ಟಿಂಗ್ ಮುಗಿಸಿದ ತಕ್ಷಣ ಬಿಸಿ ಬಿಸಿ ಮ್ಯಾಗಿ ತಿಂದು ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟೆ. ಜಾನಕಿ ಸೇತುನ ಕ್ರಾಸ್ ಮಾಡಿಕೊಂಡು ಐ ರೀಚ್ಡ್ ಪರಮಾತ್ ನಿಕೇತನ್. ಇಲ್ಲಿ ಗಂಗಾ ಆರತಿ ವಾಸ್ ಡಿಫ್ರೆಂಟ್ ಫ್ರಮ್ ತ್ರಿವೇಣಿ ಘಾಟ್ ಗಂಗಾ ಆರತಿ, ಬಟ್ ಐ ಲವ್ಡ್ ಇಟ್. ಆರ್ತಿ, ಭಜನೆ, ಅ ಲಿಟಲ್ ಬಿಟ್ ಆಫ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಐ ವೆಂಟ್ ಟು ಡೂ ಮೈ ಫೇವ್ರೆಟ್ ಥಿಂಗ್. ತಿನ್ನೋದು ಇಸ್ ಲೈಕ್ ಅ ಥೆರಪಿ ಫಾರ್ ಮೀ. ಗುಡ್ ಫುಡ್ ವಿಲ್ ಮೇಕ್ ಮೈ ಲೈಫ್ ಆ್ಯಂಡ್ ಮೂಡ್ ಬೆಟರ್. ಇವತ್ತು ಡೇ 2 ಆಗಿದ್ರು ಇದುವರೆಗೂ ಒಂದೇ ಒಂದು ಪ್ರಾಪರ್ ಮೀಲ್ ತಿಂದಿಲ್ಲ. ಐ ಆಮ್ ಜಸ್ಟ್ ಲಿವಿಂಗ್ ಆನ್ ಮ್ಯಾಗಿ, ಚಾಟ್ಸ್ ಅಂಡ್ ಚಾಯ್. ಓ ಹೌದು, ಎಲ್ಲ ಹೇಳ್ತಾ ಬಂಜಿ ಜಂಪಿಂಗ್ ಬಗ್ಗೆ ಹೇಳೇ ಇಲ್ಲ ಅಲ್ವಾ? ಇವತ್ತು ಬೇಡ ಬಿಡಿ, ನಾಳೆ ಹೇಳ್ತೀನಿ. ಡೇ 3ಗೆ ಸ್ಟೇ ಟ್ಯೂನ್ಡ್ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿ ತಿಂದು ದಪ್ಪ ಆಗ್ತೀನಿ.